ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಶಕ್ತಿ ಸೂತ್ರದ ಬಗ್ಗೆ ಇಂಟ್ರೊಡಕ್ಷನನ್ನು ಕೊಡ್ತಾ ಇದ್ದೀನಿ. ಶಕ್ತಿ ಸೂತ್ರ ಅನ್ನುವುದು ಒಂದು ಶಕ್ತಿ ಅಭಿವೃದ್ಧಿಗೆ, ಶಕ್ತಿ ವೃದ್ಧಿಗೆ, ಶಕ್ತಿಗೆ ಸಂಬಂಧಿಸಿದಂತಹ ವಿದ್ಯೆ. ಶಕ್ತಿ ಸೂತ್ರ ಒಂದು ವ್ರತ, ಶಕ್ತಿ ಸೂತ್ರ ಒಂದು ಆಚರಣೆ. ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಒಂದು ವಿದ್ಯೆ. ಈ ಒಂದು ಶಕ್ತಿ ಸೂತ್ರ ಸುಮಾರು 40 ವರ್ಷಗಳ ಕಾಲ ಆಧ್ಯಾತ್ಮವನ್ನು ಮತ್ತು ವಿಜ್ಞಾನವನ್ನು ಎರಡನ್ನು ಅಧ್ಯಯನ ಮತ್ತು ಸಂಶೋಧನೆ ಮಾಡಿ ಆಧ್ಯಾತ್ಮವನ್ನು ವೈಜ್ಞಾನಿಕ ರೀತಿಯಲ್ಲಿ ಹೇಳುವಂತಹ ಒಂದು ವಿದ್ಯೆ ಈ ಶಕ್ತಿ ಸೂತ್ರ. ನೀವು ಈ ಶಕ್ತಿ ಸೂತ್ರದಲ್ಲಿರ್ತಕ್ಕಂಥ ನಿಯಮಗಳನ್ನು, ಆಚರಣೆಗಳನ್ನು ಪಾಲನೆ ಮಾಡಿದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಆಯುಷ್ಯ ವೃದ್ಧಿ ಆಗುತ್ತೆ, ದೇಹದ ಸೌಂದರ್ಯ ಹೆಚ್ಚಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕಷ್ಟ, ದುಃಖ, ಸಮಸ್ಯೆಗಳು ಬರೋದಿಲ್ಲ. ಒಂದು ವೇಳೆ ನೀವಿಗೇನಾದರೂ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲನೆ ಮಾಡಿದರೆ ಅವು ತಂತಾನೇ ಬಗೆಹರಿತವೆ. ಯಾವುದೇ ಸಮಸ್ಯೆ, ಯಾವುದೇ ಕಷ್ಟಗಳನ್ನು ನೀವೇ ಕಾರಣರಾಗಿರ್ತೀರಿ, ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಕೂಡ ನೀವೇ ಆಗಿರುತ್ತೆ. ತುಂಬ ಕಷ್ಟಪಟ್ಟು ನಿಯಮಗಳನ್ನು ಪಾಲನೆ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಶಕ್ತಿ ಸೂತ್ರ ಏನು ಹೇಳುತ್ತಪ್ಪ ಅಂದರೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿ ಸೃಷ್ಟಿಯಾಗಿರುವುದು ಹೆಣ್ಣಿನಿಂದ. ಹೆಣ್ಣು ಸೃಷ್ಟಿ ಮಾತೆ. ನಮ್ಮ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಅಂಗವೈಕಲ್ಯರಿದ್ದಾರೆ, ಬುದ್ಧಿಮಾಂದ್ಯರಿದ್ದಾರೆ, ಮತ್ತು ಕುರೂಪಿಗಳಿದ್ದಾರೆ, ಹುಚ್ಚರಿದ್ದಾರೆ. ಹೀಗೆ ನಾನಾ ಥರದ ಸಮಾಜದಲ್ಲಿ ಮನುಷ್ಯರು ನಮಗೆ ಕಾಣಸಿಗ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಇದು 9 ತಿಂಗಳು ತಾಯಿಯ ಗರ್ಭದಲ್ಲಿ ದೇಹ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಆಗ್ತಕ್ಕಂಥ ಘಟನೆಗಳು. ಈ ಒಂದು 9 ತಿಂಗಳ ಕಾಲ ತಾಯಿಯ ಗರ್ಭದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಮಗು ತಾಯಿಯಲ್ಲಿರ್ತಕ್ಕಂಥ ಎಲ್ಲ ಸಪ್ತಧಾತುಗಳನ್ನು ಹೀರಿಕೊಂಡು ಬೆಳೀತದೆ. ತಾಯಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಅಂಗಾಂಗಗಳಿಗೆ ಬೆಳವಣಿಗೆ ಮಾಡ್ತವೆ, ಅಭಿವೃದ್ಧಿ ಮಾಡ್ತವೆ. ತಾಯಿಯ ದೇಹದಲ್ಲಿರ್ತಕ್ಕಂಥ ಸಪ್ತಧಾತುಗಳು ಮಗುವಿಗೆ ಬೇಕಾದಂತಹ ಸಪ್ತಧಾತುಗಳನ್ನು ಒದಗಿಸ್ತವೆ. ಹಾಗಾಗಿ ತಾಯಿ ಬಹಳ ಮುಖ್ಯವಾಗ್ತವೆ. ತಾಯಿ ಆರೋಗ್ಯವಾಗಿರಬೇಕು, ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ತಾಯಿ ಏನಾದರೂ ಅನಾರೋಗ್ಯದಿಂದ ನರಳ್ತಾ ಇದ್ದರೆ ಮಕ್ಕಳು ಕೂಡ ಅನಾರೋಗ್ಯದಿಂದ ನರಳ್ತಾರೆ. ಮಕ್ಕಳು ಹುಟ್ಟಬೇಕಾದ್ರೇ ಶಕ್ತಿಶಾಲಿಯಾಗಿ ಹುಟ್ಟಬೇಕು. ಹುಟ್ಟಿದ ಮೇಲೆ ಶಕ್ತಿ ಬರಲ್ಲ. ಯಾಕಂದರೆ ನಮ್ಮ ತಾಯಿ ತಂದೆ ಇಬ್ಬರೂ ಎಷ್ಟು ಶಕ್ತಿಶಾಲಿಯಾಗಿರ್ತಾರೆ, ಮಗು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿ ಆರೋಗ್ಯವಾಗಿ ಇರುತ್ತೆ. ಹಾಗಾಗಿ ಪ್ರಥಮ ಸ್ಥಾನ ನಾವು ಕೊಡ್ತಾ ಇರೋದು ಹೆಣ್ಣಿಗೆ. ಹೆಣ್ಣನ್ನು ಒಂದು ಆಧಾರವಾಗಿ ಇಟ್ಕೊಂಡು, ಏಕೆಂದರೆ ಈ ಜಗತ್ತು ಚೆನ್ನಾಗಿರಬೇಕು ಅಂದರೆ, ಸೃಷ್ಟಿಯಲ್ಲಿ ಸತ್ಪ್ರಜೆಗಳು ಇರಬೇಕು ಅಂತಂದರೆ, ನಮ್ಮ ಭೂಮಿ ಮೇಲೆ ಎಲ್ಲಿ ನೋಡಿದರೂ ಒಳ್ಳೆಯ ಮನುಷ್ಯರು ಇರಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿಗಳು. ತಾಯಿ 9 ತಿಂಗಳ ಕಾಲ ದೇಹದಲ್ಲಿ ಮಗುವನ್ನು ಬೆಳವಣಿಗೆ ಮಾಡೋದರಿಂದ, ಸತ್ಪ್ರಜೆಗಳನ್ನು ತಯಾರು ಮಾಡೋದರಿಂದ ಆಕೆ ಉತ್ತಮ ಶಿಕ್ಷಕಿ ಆಗಿರ್ತಾಳೆ, ಮೊದಲನೇ ಶಿಕ್ಷಕಿ ಆಗಿರ್ತಾಳೆ. ತಾಯಿಯೇ ಮೊದಲನೇ ಗುರು. ಸೊ ಹಾಗಾಗಿ ತಾಯಿ ಬುದ್ಧಿವಂತಲಾಗಿರಬೇಕು, ತಾಯಿ ಜ್ಞಾನಿಯಾಗಿರಬೇಕು, ತಾಯಿಗೆ ಎಲ್ಲ ಗೊತ್ತಿರಬೇಕು. ತಾಯಿ ಹೆಂಗಿರ್ತಾಳೋ ಮಕ್ಕಳು ಹಂಗೆ ಇರ್ತಾರೆ. ತಾಯಿ ಒಳ್ಳೆಯ ಮನುಷ್ಯರನ್ನು ತಯಾರು ಮಾಡಬೇಕು, ತಾಯಿ ಸತ್ಪ್ರಜೆಗಳನ್ನು ತಯಾರು ಮಾಡಬೇಕು, ಈ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕು. ಆದ್ದರಿಂದ ನನ್ನ ಒಂದು ಈ ವಿಡಿಯೋದಲ್ಲಿ ಅಂದರೆ ಈ ಶಕ್ತಿ ಸೂತ್ರ ವಿದ್ಯೆಯಲ್ಲಿ
ಹೆಣ್ಣು ಮಕ್ಕಳಿಗೆ ಪ್ರಥಮ ಸ್ಥಾನ ಕೊಟ್ಟಿರ್ತೀವಿ. ಆದರೆ ಹೆಣ್ಣು ಮಕ್ಕಳಿಗಂತಲ್ಲ, ಈ ಶಕ್ತಿ ಸೂತ್ರದಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮುದುಕರವರೆಗೂ ಗಂಡು ಹೆಣ್ಣು ಎಲ್ಲರೂ ಪಾಲನೆ ಮಾಡಬೇಕು. ಎಲ್ಲರಿಗೂ ಅನ್ವಯಿಸುತ್ತೆ. ಸಕಲ ಜೀವಿಗಳು ಈ ಭೂಮಿ ಮೇಲೆ ಎಷ್ಟಿದಾವೋ 84 ಕೋಟಿ ಜೀವರಾಶಿಗಳು ಅಷ್ಟಕ್ಕೂ ಒಂದೇ ರೂಲ್ಸು, ಒಂದೇ ಸಪ್ತಧಾತುಗಳು ಇರೋದು, ಒಂದೇ ಅಂಗಾಂಗಗಳಿರೋದು. ಸಪ್ತಧಾತುಗಳು ಅಂಗಾಂಗಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಸಪ್ತಧಾತುಗಳನ್ನು ಸಂರಕ್ಷಣೆ ಮಾಡಬೇಕು, ಕಾಪಾಡ್ಕೋಬೇಕು. ಆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿದ್ಯೆ. ಆದರೆ ಶಕ್ತಿ ಸೂತ್ರ ಅನ್ನೋದು ಪ್ಯೂರ್ಲಿ ತರಬೇತಿ ಮೇಲೆ ಅವಲಂಬಿಸಿದೆ. ತರಬೇತಿ ಆಧಾರಿತ ವಿದ್ಯೆಯಾಗಿದೆ. ಇದನ್ನು ಸುಮ್ಮನೆ ವಿಡಿಯೋ ನೋಡೋದಾಗಲಿ, ಕೇಳೋದಾಗಲಿ, ಓದೋದಾಗಲಿ ಮಾಡುವಂತಿಲ್ಲ. ಇದನ್ನು ತರಬೇತಿ ಪಡಿಬೇಕು. ತರಬೇತಿ ಪಡೆದು ಅಳವಡಿಸ್ಕೊಂಡು ಜೀವನದಲ್ಲಿ ಪ್ರತಿನಿತ್ಯ ಅದನ್ನು ಪಾಲನೆ ಮಾಡಬೇಕು. ಇದು ಯಾವುದೇ ಧರ್ಮ ಅಲ್ಲ, ಇದು ಯಾವುದೇ ಶಾಸ್ತ್ರ ಅಲ್ಲ, ಇದು ಯಾವುದೇ ಜಾತಿ ಅಂತಲ್ಲ. ಇದು ಶಕ್ತಿ ಸೂತ್ರ ಅನ್ನೋದು ಎಲ್ಲ ಜಾತಿಯವರಿಗೂ, ಎಲ್ಲ ಮನುಷ್ಯರಿಗೂ, ಸಕಲ ಪ್ರಾಣಿಗಳಿಗೂ ಒಂದೇ ನಿಯಮ. ಯಾವುದು ಒಂದು ತಿಳ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ತಿಳ್ಕೊಂಡಂಗಾಗುತ್ತೆ. ಯಾವುದೋ ಒಂದು ಕಾರ್ಯ ಮಾಡಿದರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಅಂತಹ ಒಂದು ವಿದ್ಯೆ ಶಕ್ತಿ ಸೂತ್ರ. ಎಲ್ಲರೂ ಪ್ರತಿಯೊಬ್ಬರು ಶಕ್ತಿ ಸೂತ್ರದ ನೀತಿ ನಿಯಮಗಳನ್ನು ಪಾಲಿಸಿರಿ, ಆಚರಿಸಿರಿ. ನೀತಿ ನಿಯಮಗಳು ಅಂದರೆ ವ್ರತ. ಒಂದು ಶಕ್ತಿ ಸೂತ್ರ ಅನ್ನೋದು ಒಂದು ವ್ರತವನ್ನು ಆಚರಣೆ ಮಾಡಿ ಪ್ರತಿಯೊಬ್ಬರು ಗಟ್ಟಿಯಾಗಿ, ಶಕ್ತಿಶಾಲಿಯಾಗಿ, ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ, ಮನಸ್ಸು ಪವಿತ್ರವಾಗಿ, ದೇಹ ಶುದ್ಧಿಯಾಗಿ ಜೀವನ ಮಾಡ್ತೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.